ನಾನೊಂದು ಮೈಸೂರು ಪಾಕ್ ಅಂಗಡಿ ಓಪನ್ ಮಾಡಿ ಇಟ್ಕೊಂಡೆ ಅಂತ ಇಟ್ಕೊಳ್ಳಿ. ಈ ಐಡಿಯಾ ಆ್ಯಕ್ಚುಲಿ ನನಗೆ ಹೊಳೆದಿರುತ್ತಾ, ಯೂನಿವರ್ಸೇ ನಮಗೆ ಐಡಿಯಾ ಕೊಡುತ್ತಾ? ದಿಸ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಓರಿವಾನ ಅಂತ. ಅಂದರೆ ಈ ಕ್ಷಣದಲ್ಲಿ ನೀವು ಕರ್ತ ಆಗಿರ್ತೀರಾ ಅಕರ್ತ ಆಗಿರ್ತೀರಾ ಅನ್ನೋದು ಡಿಸೈಡ್ ಆಗುತ್ತೆ. ಒಂದು ಐಡಿಯಾ ನಮಗೆ ಬರುತ್ತೆ, ಇದಾಗತ್ತಾ, ವರ್ಕ್ ವರ್ಕ್ ಆಗಲ್ವಾ, ಏನಾದ್ರು ಫೇಲ್ ಆಗಿಬಿಟ್ರೆ ನಾನು ಮಾಡೋದಕ್ಕೆ ಮುಂಚೆ ಯಾರಾದರೂ ಆಡ್ಕೊಂಡ್ಬಿಟ್ರೆ ನಾನು. ಸೊ ಈ ಥರ ಸಾಕಷ್ಟು ಸಬ್ಕಾನ್ಷಿಯಸ್ ರಿಲೇಟೆಡ್ ವಿಷಯಗಳೆಲ್ಲ ಒಳಗಡೆ ತುಂಬ್ಕೊಂಡು ಅವರು ಸೆಲ್ಫ್ ಸಬಾಟೇಜ್ ಮಾಡ್ಕೊಂಡ್ಬಿಟ್ಟು ಐಡಿಯಾನ ಎಕ್ಸಿಕ್ಯೂಟಿವ್ ಮಾಡಿರೋದಿಲ್ಲ. ರಾಜೇಶ್ ರಿವೀಲ್ಸ್ನ ಈ ಮತ್ತೊಂದು ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತಿನ ಪಾಡ್ಕಾಸ್ಟಲ್ಲಿ ಹೆಂಗೆ ರಾತ್ರೋರಾತ್ರಿ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ಬೋದು, ತುಂಬ ಸಿಂಪಲ್ ಟೆಕ್ನಿಕ್ಸ್ನ ಆ್ಯಕ್ಚುಲಿ ಕಳೆದ ಪಾಡ್ಕಾಸ್ಟ್ ಕೂಡ ನಾವು ಮಾಡಿದ್ವಿ, ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು. ಸೊ ಇವತ್ತು ನಾವು ಪಾಡ್ಕಾಸ್ಟಲ್ಲಿ ಮಾತಾಡ್ತಿದ್ದೀವಿ ಹಣನ ಹೆಂಗೆ ಮಾಡಬೇಕು, ಹಣನ ಹೆಂಗೆ ಉಳಿಸ್ಬೇಕು, ಯಾಕೆ ಎಲ್ಲರೂ ಶ್ರೀಮಂತರಾಗಕ್ಕಾಗಲ್ಲ, ಇನ್ನೂ ಸಾಕಷ್ಟು ವಿಚಾರಗಳ ಬಗ್ಗೆ. ಆ್ಯಂಡ್ ಇವತ್ತು ನಮ್ಮ ಗೆಸ್ಟ್ ಕೂಡ ಅಷ್ಟೇ ಅದ್ಭುತ. ಬಿಕಾಸ್ ಏನದ್ರ ಬಗ್ಗೆ ಆಗಲಿ, ನೀವು ಹಣಕ್ಕೆ ಸಂಬಂಧಪಟ್ಟಿದ್ದು ಏನೇ ಪ್ರಶ್ನೆ ಇವ್ರ ಮುಂದೆ ಒಂದು ಪ್ರಶ್ನೆ ಕೇಳಿ ಸಾಕು, 1000 ಉತ್ತರ ಕೊಡ್ತಾರೆ ಇವ್ರ ಕಡೆಯಿಂದ. ಆ್ಯಂಡ್ ಏನಂತ ಹೇಳಿ ಇವ್ರ ಬಗ್ಗೆ, ಅವರು ಫಿನಾನ್ಷಿಯಲ್ ಎಕ್ಸ್ಪರ್ಟ್ ಅನ್ನೋಕ್ಕಿಂತ ಈಸ್ ಅ ವೆರಿ ಗುಡ್ ಪರ್ಸನ್ ಆ್ಯಂಡ್ ವಂಡರ್ಫುಲ್ ಸ್ಪಿರಿಚುವಲ್ ಹೀಲರ್. ಸೊ ಇವ್ರನ್ನ ಎಕ್ಸ್ಪ್ಲೋರ್ ಮಾಡ್ತಾ ಹೋದರೆ ಸಾಕಷ್ಟು ಮುಖಗಳು ಅನಾವರಣ ಆಗ್ತಾ ಹೋಗುತ್ತೆ. ಬನ್ನಿ, ಜಾಸ್ತಿ ಟೈಮ್ ತೊಗೊಳ್ಳೋದೇ ಬೇಡ. ನಮ್ಮೊಟ್ಟಿಗಿದ್ದಾರೆ ಡಾಕ್ಟರ್ ಸುರೇಶ್ ರಾಯ್ ಅವರು. ನಮಸ್ತೆ. ನಮಸ್ತೆ, ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ. ಕಾಸ್ಮಾಸ್ ಬ್ಲೆಸ್ಸಿಂಗ್ಸ್, ಥ್ಯಾಂಕ್ ಯು ಸೋ ಮಚ್. ನೀವು ಕಾಸ್ಮಾಸ್ ಅಂದರೆ ಯೂನಿವರ್ಸ್ ಬ್ಲೆಸ್ಸಿಂಗ್ಸ್ ಅಂದರೆ ಎಸ್. ಈಗ ಬೆಂಗಳೂರಲ್ಲಿ ಒಂದು ಸ್ವೀಟ್ ಅಂಗಡಿ ನಾನು ಇಡಬೇಕು ಅಂತ ಅಂದ್ಕೊಳ್ಳಿ. ಉದಾಹರಣೆಗೆ ಬೆಂಗಳೂರಲ್ಲೇ ಸಿಗ್ತಕ್ಕಂಥ ಫೇಮಸ್ ಮೈಸೂರು ಪಾಕ್ ನಮ್ಮ ಅಂಗಡಿಲಿ ಸಿಗತ್ತೆ. ನನಗೆ ಹೊಳೆದ್ಬಿಡ್ತು ಈ ಐಡಿಯಾ ಅಂತ ನಾನೊಂದು ಮೈಸೂರು ಪಾಕ್ ಅಂಗಡಿ ಓಪನ್ ಮಾಡಿ ಇಟ್ಕೊಂಡೆ ಅಂತ ಇಟ್ಕೊಳ್ಳಿ. ಈ ಐಡಿಯಾ ಆ್ಯಕ್ಚುಲಿ ನನಗೆ ಹೊಳೆದಿರುತ್ತಾ, ಇಲ್ಲ ಅಂದರೆ ಯೂನಿವರ್ಸ್ ಅಂತ ಏನು ಕರಿತೀವಲ್ಲ, ಯೂನಿವರ್ಸೇ ನಮಗೆ ಐಡಿಯಾ ಕೊಡುತ್ತಾ? ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ ಆಸ್ ವೆಲ್. ನೀವು ಯೋಚನೆ ಮಾಡಿ ನೋಡಿ, ನೀವೊಂದು ಕಾರ್ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರ್ತೀರಾ ಅಂತ ಇಟ್ಕೊಳ್ಳಿ. ಆಲ್ ಆಫ್ ಎ ಸಡನ್ನು ನಿಮ್ಮ ಮೈಂಡ್ ಒಳಗಡೆ ಒಂದು ಐಡಿಯಾ ಬರುತ್ತೆ. ಅದು ಎಲ್ಲಿಂದ ಬಂತು, ಹೇಗೆ ಬಂತು ಅಂತ ಹೇಳ್ಬಿಟ್ಟು ಗೊತ್ತಿರೋದಿಲ್ಲ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ನೀವೊಂದು ಬಿಸ್ನೆಸ್ ಐಡಿಯಾ ಆಗಿರ್ಬೋದು, ಅಥವಾ ಚೈಲ್ಡ್ ಕೇರ್ ಸೆಂಟರ್ ಐಡಿಯಾ ಆಗಿರ್ಬೋದು, ಒಂದು ಡೆಲಿವರಿ ಬಿಸ್ನೆಸ್ ಐಡಿಯಾ ಆಗಿರ್ಬೋದು, ಹೋಮ್ ಫುಡ್ ಡೆಲಿವರಿ ಬಿಸ್ನೆಸ್ ಐಡಿಯಾ ಆಗಿರ್ಬೋದು, ಎನಿಥಿಂಗ್ ಇಟ್ ಕುಡ್ ಬಿ. ಸಡನ್ನಾಗಿ ಬರುತ್ತದು ಆ್ಯಂಡ್ ನಿಮ್ಗೆ ಅನ್ಸುತ್ತೆ ಓಕೆ ಯೂನಿವರ್ಸೇ ಬಂದು ಹೇಳ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಅದಾದಮೇಲಿಂದ ನಿಮ್ಮ ಪಾಡಾಗಿ ನೀವು ಮನೆಗೆ ವಾಪಸ್ ರೀಚ್ ಆಗಿಬಿಡ್ತೀರಿ. ಅದಾದಮೇಲಿಂದ ಸ್ವಲ್ಪ ಟೈಮ್ ಆಗುತ್ತೆ, ಒಂದು 15 ದಿನ 20 ದಿನ ಅಥವಾ ಈವನ್ ಮಂತ್ಸ್ ಟುಗೆದರ್ ಆಗುತ್ತೆ. ನೀವು ಸಡನ್ನಾಗಿ ನೋಡಿದ್ರೆ ನಿಮ್ಮ ಒಳಗಡೆ ಬಂದು ಹೋಗಿರುತ್ತಲ್ಲ ಐಡಿಯಾ, ಅದನ್ನು ಬೇರೆ ಯಾರೋ ಎಕ್ಸಿಕ್ಯೂಟ್ ಮಾಡಿಬಿಟ್ಟಿರ್ತಾರೆ. ಅದು ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಅಥವಾ ಫುಡ್ ಬಿಸ್ನೆಸ್ ಆಗಿರ್ಬೋದು, ಅಥವಾ ಒಂದು ಸಣ್ಣದೊಂದು ಪ್ಲೇ ಹೋಮ್ ಆಗಿರ್ಬೋದು, ಯಾವ್ದು ಬೇಕಾದರೂ ಆಗಿರಲಿ. ಸಡನ್ ಅವಾಗ ನೀವು ಅಂದ್ಕೊಳ್ತೀರಿ, ಒಂದು ವರ್ಷದ ಕೆಳಗಡೆ ಕರೆಕ್ಟ್ ಅಲ್ವಾ ನಾನಿದೆ, ಅದೊಂದಷ್ಟು ತಿಂಗಳುಗಳ ಕೆಳಗಡೆ ನಾನು ಇದೇ ಅಲ್ವಾ ಯೋಚನೆ ಮಾಡಿದ್ದು, ಬಟ್ ಆಲ್ರೆಡಿ ಇದು ಯಾರೋ ಅದನ್ನು ಇಂಪ್ಲಿಮೆಂಟ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ತುಂಬ ಜನ ಅಂದ್ಕೊಳ್ತಿರ್ತಾರೆ. ಬಟ್ ಆ್ಯಕ್ಚುಲಿ ಇಲ್ಲಿ ಫ್ಯಾಕ್ಟ್ ಏನಾಗ್ತಾ ಇರುತ್ತೆ ಅಂತ ಹೇಳಿದ್ರೆ, ದಿಸ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಓರಿವಾನ ಅಂತ. ಓರಿವಾನ ಅಂದರೆ ಆ ನಿರ್ಣಯ ತೆಗೆದುಕೊಳ್ಳುವಂಥ ಒಂದು ಕ್ಷಣ ಆಗಿರುತ್ತೆ. ಅಂದರೆ ಈ ಕ್ಷಣದಲ್ಲಿ ನೀವು ಕರ್ತ ಆಗಿರ್ತೀರಾ ಅಕರ್ತ ಆಗಿರ್ತೀರಾ ಅನ್ನೋದು ಡಿಸೈಡ್ ಆಗುತ್ತೆ. ಕರ್ತ ಅಂದರೆ ಡೂವರ್, ಅಕರ್ತ ಅಂತ ಹೇಳಿದ್ರೆ ಜಸ್ಟ್ ಥಿಂಕ್ ಮಾಡ್ತಿರ್ತಾರೆ. ಅವ್ರು ಯಾವುದೇ ರೀತಿ ಆ್ಯಕ್ಷನ್ಸ್ಗಳನ್ನು ಅದರ ಸಲುವಾಗಿ ತೊಗೊಂಡಿರೋದಿಲ್ಲ. ಸೊ ದಿಸ್ ಈಸ್ ವೇರ್ ಮೋಸ್ಟ್ ಆಫ್ ದ ಪೀಪಲ್ ವಿಲ್ ಫೇಲ್. ಅಂದರೆ ಒಂದು ಓರಿವಾನ ಕ್ಷಣದಲ್ಲಿ, ಅಂದರೆ ಅದು ಬಂದ ತಕ್ಷಣ ಅದೊಂದು ನಿರ್ಣಯ ತಗೊಳ್ಳುವಂಥದ್ದು ಕ್ಷಣ, ಅದು ಯೂನಿವರ್ಸ್ ಒಂದು ಥಾಟ್ ಆಗಿರುತ್ತೆ. ಬಟ್ ತುಂಬ ಜನ ಅದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ, ಬಟ್ ದೇ ವಿಲ್ ನಾಟ್ ಟೇಕ್ ಇಟ್. ಹಾಗಾಗಿ ದೆರ್ ಇಸ್ ಅ ಸೇಯಿಂಗ್, ಪೀಪಲ್ ಆರ್ ಆಲ್ವೇಸ್ ಗೆಟಿಂಗ್ ರೆಡಿ ಟು ಗೆಟ್ ರೆಡಿ, ಬಟ್ ದೇ ಆರ್ ನೆವರ್ ರೆಡಿ ಅಂತ. ಸೊ ಯಾವಾಗಲೂ ರೆಡಿ ಆಗ್ತಿರ್ತಾರೆ, ಆದರೆ ರೆಡಿನೇ ಆಗಿರೋದಿಲ್ಲ. ಸೊ ನಾನೊಂದು ಮೂವಿ ನೋಡ್ತಾ ಇದ್ದೆ, ಇದಕ್ಕೆ ಹೇಳಬೇಕಂದ್ರೆ ನಮ್ಮ ಐಡಿಯಾಗಳು ನಮ್ದಾ ಅಲ್ವಾ ಅಂತ ಹೇಳಲಿಕ್ಕೆ. ಅದೊಂದು ಇಂಗ್ಲೀಷ್ ಮೂವಿ, ಅಂದರೆ ಅದೊಂದು ಟ್ರಯಾಂಗಲ್ ಸ್ಟೋರಿ. ಅದು ಮೂವಿ ನೇಮ್ ಪ್ರಾಪರಾಗಿ ನೆನಪಿಲ್ಲ. ಅದರೊಳಗಡೆ ಏನಂದರೆ, ಒಬ್ಳು ಹೀರೋಯಿನ್ನು, ಇಬ್ಬರು ಹೀರೋ ಇರ್ತಾರೆ. ಒಬ್ಬ ಹೀರೋ ಅವನ ಮನಸ್ಸೊಳಗಡೆನೆ ಇವಳನ್ನ ಲವ್ ಮಾಡಿಕೊಂಡು ವರ್ಷಾನುಗಟ್ಲೆಯಿಂದ ಓಡಾಡ್ಕೊಂಡು ನಿಂತಿರ್ತಾನೆ. ಆದರೆ ಒಂದು ದಿವಸನೂ ಬಂದ್ಬಿಟ್ಟು ಇವಳಿಗೆ ಎಕ್ಸ್ಪ್ರೆಸ್ ಮಾಡಿರೋದಿಲ್ಲ. ಸೆಕೆಂಡ್ ಹೀರೋ ಎಂಟ್ರಿ ಆಗುತ್ತೆ, ಅವ್ನು ಬರ್ತಾನೆ. ಸೊ ಸಡನ್ನಾಗಿ ವಾಪಸ್ ಇವಳ ಹತ್ರ ಹೋಗ್ತಾನೆ. ಸ್ವಲ್ಪ ಟೈಮ್ ಎಲ್ಲ ಆದ್ಮೇಲಿಂದ ಪ್ರಪೋಸ್ ಮಾಡಿಬಿಡ್ತಾನೆ. ಅವಳು ಐ ಲವ್ ಯು ಟು ಅಂತ ಹೇಳ್ಬಿಡ್ತಾಳೆ. ಅದಾದಮೇಲೆ ಈ ಫಸ್ಟ್ ಹೀರೋ ಬರ್ತಾನೆ, ಕಣ್ಣಲ್ಲೆಲ್ಲ ಪೇನ್ ಇಟ್ಕೊಂಡು, ಹೃದಯದೆಲ್ಲ ಭಾರ ಇಟ್ಕೊಂಡು, ಮೋಸ ಮಾಡ್ಬಿಡ್ಲು ಅರೆ ನಾನುವೇ ನಿನ್ನನ್ನು ಪ್ರೀತಿಸ್ತಾ ಇದ್ದೆ, ನೀನು ನನಗೆ ಯಾಕೆ ಐ ಲವ್ ಯು ಅಂತ ಹೇಳಿಲ್ಲ ಅಂತ ಹೇಳ್ಬಿಟ್ಟು. ಅಯ್ಯೋ ನನಗೇನು ಗೊತ್ತಿತ್ತು ನೀನು ಪ್ರೀತಿಸ್ತಾ ಇದ್ದೆ ಅಂತ ಹೇಳ್ಬಿಟ್ಟು, ನನಗೆ ಗೊತ್ತೇ ಇಲ್ಲ. ಫಸ್ಟು ಅವ್ನು ಬಂದ ಐ ಲವ್ ಯು ಅಂತ ಹೇಳ್ದ, ನಾನು ಯೋಚನೆ ಮಾಡಿದೆ ಐ ಲವ್ ಯು ಟು ಅಂತ ಹೇಳಿಬಿಟ್ಟೆ. ಬಟ್ ನೀನೇ ಫಸ್ಟು ಬಂದು ನನಗೆ ಐ ಲವ್ ಯು ಅಂತ ಹೇಳಿದಿದ್ರೆ ಬಹುಶಃ ನಾನು ನಿನಗೆ ಐ ಲವ್ ಯು ಟು ಅಂತ ಹೇಳ್ತಿದ್ನೇನೋ ಗೊತ್ತಿಲ್ಲ ಅಂತೇಳಿ.
ದಟ್ ಈಸ್ ವಾಟ್ ಐ ಆಮ್ ಸೇಯಿಂಗ್, ದಟ್ ಈಸ್ ದ ಮೂಮೆಂಟ್, ದಟ್ ಈಸ್ ದ ಲೈನ್, ದಟ್ ಈಸ್ ಹೌ ದ ಯೂನಿವರ್ಸ್ ವರ್ಕ್ಸ್, ದಟ್ ಈಸ್ ಹೌ ದ ಲೈಫ್ ವರ್ಕ್ಸ್. ಎಕ್ಸಾಕ್ಟ್ಲಿ ಯೂನಿವರ್ಸು ನಿಮ್ಮ ಜೊತೆಗೆ ಬಂದು ಒಂದು ಐ ಲವ್ ಯು ಅಂತ ಹೇಳಿರುತ್ತೆ, ಯಾವುದೋ ಒಂದು ಐಡಿಯಾ ಮುಖಾಂತರ. ನೀವು ನಾವು ಐ ಟು ಲವ್ ಯು ಅಂತ ಇಮಿಡಿಯೇಟ್ಲಿ ಹೇಳ್ಬೇಕು. ಹೇಳ್ಬೇಕು. ಇನ್ ಕೇಸ್ ಏನಾದರೂ ಹೇಳಿಲ್ಲ ಅಂತ ಹೇಳಿದ್ರೆ, ಸೊ ಇಟ್ ವಿಲ್ ಪಾಸ್ ಆನ್ ದಟ್ ಐಡಿಯಾ ಟು ಸಂಬಡಿ ಎಲ್ಸ್. ಯಾರೋ ಒಬ್ರಿಗೆ ಐಡಿಯಾನ ಕೊಟ್ಟೇ ಕೊಡುತ್ತೆ. ಬಿಕಾಸ್ ತುಂಬ ಸಮಯದಲ್ಲಿ ನಾವೇನು ಮಿಸ್ಟೇಕ್ ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ಐಡಿಯಾ ನಮಗೆ ಬರುತ್ತೆ, ಆದರೆ ಬಂದಂಥ ಐಡಿಯಾನ ಎಕ್ಸಿಕ್ಯೂಷನ್ ಮಾಡೋದಕ್ಕೆ ಮುಂಚೆ ಇದಾಗತ್ತಾ, ವರ್ಕ್ ಆಗತ್ತಾ, ಆಗಲ್ವಾ, ಏನಾದ್ರು ಫೇಲ್ ಆಗಿಬಿಟ್ರೆ ನಾನು ಮಾಡೋದಕ್ಕೆ ಮುಂಚೆ ಯಾರಾದರೂ ಆಡ್ಕೊಂಡ್ಬಿಟ್ರೆ ನನ್ನನ್ನು, ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ನಾನು ಲಾಸ್ ಆಗಿ ಮತ್ತೆ ಮೇಲೆ ಬರದೇ ಇರೋಕ್ಕಾದರೆ. ಸೊ ಈ ಥರ ಸಾಕಷ್ಟು ಸಬ್ಕಾನ್ಷಿಯಸ್ ರಿಲೇಟೆಡ್ ವಿಷಯಗಳೆಲ್ಲ ಒಳಗಡೆ ತುಂಬ್ಕೊಂಡು ಅವರು ಸೆಲ್ಫ್ ಸಬಾಟೇಜ್ ಮಾಡ್ಕೊಂಡ್ಬಿಟ್ಟು ಐಡಿಯಾನ ಎಕ್ಸಿಕ್ಯೂಟಿವ್ ಮಾಡಿರೋದಿಲ್ಲ. ಹಾಗಾಗಿ ಯಾವುದೇ ಐಡಿಯಾಸ್ಗಳು ದೇ ಆರ್ ನಾಟ್ ಜಸ್ಟ್ ಆನ್ ಐಡಿಯಾಸ್, ದೇ ಆರ್ ಆಲ್ ಕಾಲ್ಡ್ ಡಿವೈನ್ ವಿಸಿಟರ್ಸ್. ಅಂದರೆ ನೀವು ಅದಕ್ಕೆ ಮನೆ ಕೊಟ್ಟಿಲ್ಲ ಅಂದರೆ ಬೇರೆ ಯಾರ್ದೋ ಮನೆ ಹುಡುಕೊಂಡು ಹೋಗುತ್ತದು. ಸೊ ನೆಕ್ಸ್ಟ್ ಟೈಮ್ ನನ್ನದೊಂದು ಸಜೆಷನ್ ಇದೆ, ನೆಕ್ಸ್ಟ್ ಟೈಮ್ ಯಾವುದೇ ಒಂದು ಐಡಿಯಾ ಬಂದ್ರೂ ವಾಟ್ ಐ ವಾಂಟ್ ಯು ಟು ಡೂ ಇಸ್, ಸೊ ಜಸ್ಟ್ ಯೋಚನೆ ಮಾಡಿ, ರಾದರ್ ಅದು ನನಗೆ ಬಂದಿರುವಂಥ ಐಡಿಯಾ ಅಂತ ಅಂದ್ಕೊಳ್ಳೋ ಬದಲು ವಿ ವಿಲ್ ಥಿಂಕ್ ದಟ್ಸ್ ಅ ಡಿವೈನ್ ಇನ್ವಿಟೇಷನ್ ಅಂತ. ಜಸ್ಟ್ ಅದಕ್ಕೆ ನೀವು ಕರ್ತ ಆಗಿರ್ತೀರಾ ಅಕರ್ತ ಆಗಿರ್ತೀರಾ ಅಂತ ಹೇಳಿದ್ನಲ್ಲ, ಅದ್ರ ಪ್ರಕಾರ ಯೋಚನೆ ಮಾಡಿ. ಇಫ್ ಯು ಬಿಕಮ್ ಕರ್ತ ಅಂದರೆ ಡೂವರ್ ಆಗಿದ್ದರೆ ಡೆಫಿನೆಟ್ಲಿ ನಿಮ್ಮ ಲೈಫ್ ನಿಮ್ಗೆ ವಾಪಸ್ ಸಿಗುತ್ತೆ. ಇಫ್ ಯು ಬಿಕಮ್ ಅಕರ್ತ ಅಂದರೆ ಆ ಓರಿವಾನ ಕ್ಷಣದಲ್ಲಿ ನೀವು ಅಕರ್ತ ಆಗೋದ್ರೆ ಆ ಐಡಿಯಾ ಪ್ರಕಾರನೇ ನಿಮ್ಮ ಹತ್ರ ಉಳ್ಕೊಂಡಿರುತ್ತೆ, ಆದರೆ ಬೇರೆ ಯಾರೋ ಒಬ್ಬರ ಹತ್ರ ಅದು ಎಕ್ಸಿಕ್ಯೂಷನ್ ಆಗೋಗಿರುತ್ತೆ. ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಎಕ್ಸಾಂಪಲ್ ಅನ್ನೋದಕ್ಕಿಂತ ಲೈಫಿನ ದೊಡ್ಡ ಸತ್ಯ ಇದು. ಏನಂದರೆ, ಇವತ್ತು ಈ ಪಾಡ್ಕಾಸ್ಟನ್ನ ನೀವು ಮಾಡ್ತಾ ಇಲ್ಲ, ಇದು ಆಲ್ರೆಡಿ ಯೂನಿವರ್ಸ್ ತಲೆ ಒಳಗಡೆ ಇತ್ತಿದ್ದು. ಇದು ಯೂನಿವರ್ಸ್ ಇಂಟೆಂಟ್, ಯೂನಿವರ್ಸ್ ಐಡಿಯಾ ಇದು. ಅದು ನಿಮ್ಮನ್ನು ಡೆಪ್ಲಾಯ್ ಮಾಡಿದೆ ಅಷ್ಟೇ, ನಾವಿಬ್ಬರನ್ನು ಕೂರಿಸಿದೆ ಅಷ್ಟೇ. ಸೊ ಪ್ರಪಂಚದಲ್ಲಿ ಯಾವುದೇ ಒಂದು ವಿಷಯಗಳನ್ನು ನೋಡಿ, ಎಲ್ಲ ವಿಷಯಗಳು ಯೂನಿವರ್ಸ್ ಇಂಟೆಂಟಲ್ಲಿರುತ್ತೆ. ಅದು ಯಾರನ್ನ ಹುಡುಕುತ್ತೆ, ಅವ್ರನ್ನ ಸೆಲೆಕ್ಟ್ ಮಾಡಬೇಕು ಅಂತ ಅದು ಮನಸ್ಸೊಳಗಡೆ ಅನ್ಸಿದ ತಕ್ಷಣ ಅದು ಅವ್ರಿಗೋಗಿ ಪ್ರಪೋಸ್ ಮಾಡುತ್ತೆ. ಅವನು ಆ ಕಡೆಯಿಂದ ಐ ಲವ್ ಯು ಟು ಅಂತ ಹೇಳಲಿಲ್ಲ, ಹಾಗಾಗಿ ಯಾರು ನನಗೆ ಐ ಲವ್ ಯು ಟು ಅಂತ ಹೇಳ್ತಾರೆ ಐಡಿಯಾಗೆ ಅಂತೇಳಿ ಅವ್ರನ್ನ ಹುಡುಕೊಂಡು ಹೋಗ್ಬಿಟ್ಟು ಸೊ ಅವ್ರಿಗೆ ಐಡಿಯಾ ಕೊಡುತ್ತೆ. ಸೊ ಸೇಮ್ ವೇ ಭಗವಂತ ಶ್ರೀಕೃಷ್ಣ ಒಂದು ಮಾತು ಹೇಳ್ತಾನೆ, ಭಾಳ ಅದ್ಭುತವಾದಂಥ ಮಾತು. ಅವ್ರು ಹೇಳೋದು, ಜಗತ್ತಿನಲ್ಲಿ ಎಲ್ಲವನ್ನು ನಾನು ಮಾಡ್ತಾ ಇದ್ದೀನಿ ಅಂತ ಯಾರು ಅಂದ್ಕೊಳ್ತಾನೆ ಅವನು ಏನನ್ನೂ ಮಾಡಲಾರ. ಆದರೆ ಏನನ್ನೂ ನಾನು ಮಾಡ್ತಾ ಇಲ್ಲಪ್ಪ, ಎಲ್ಲನೂ ಭಗವಂತ ಮಾಡಿಸ್ತಾ ಇದ್ದಾನೆ ಅಂತ ಯಾರು ಅನ್ಕೋತಾನೆ ಅವನು ಮಾತ್ರ ಶ್ರೇಷ್ಠವಾಗಿರೋದನ್ನು ಮಾಡಬಲ್ಲ ಅಂತ. ಸೊ ಹುಡುಗಿರ ಬರೀ ಐ ಲವ್ ಯು ಅಂತ ಹೇಳೋದ್ರಲ್ಲಿ ಮಾತ್ರ ಲೇಟ್ ಮಾಡಿದೆ. ಲೈಫಲ್ಲಿ ಏನೇ ವಿಚಾರಗಳು ಮಾಡಬೇಕು ಅಂತ ತಲೆಗೆ ಅನ್ಸಿದ್ರೆ ಹಿಂದೆ ಮುಂದೆ ನೋಡ್ಬಿಡಿ, ಡೈರೆಕ್ಟ್ ಧುಮುಕೂಡಿ. ಅದು 100%. ಸೊ ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ಸ್ ನಾನು ನಿಮ್ಗೆ ಅವಾಗಲೇ ಹೇಳಿದ್ನಲ್ಲ, ಜನಗಳು ಯೋಚನೆ ಮಾಡ್ತಾನೆ ಇರ್ತಾರೆ, ಆದರೆ ಯೋಚನೆ ಮಾಡ್ತಾ ಅದನ್ನೇ ಎಕ್ಸಿಕ್ಯೂಷನ್ ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ಪ್ರೊಕ್ರಾಸ್ಟಿನೇಷನ್ ಈಸ್ ಫ್ರೀ, ಎಕ್ಸಿಕ್ಯೂಷನ್ ಈಸ್ ಎನ್ ಎಕ್ಸ್ಪೆನ್ಸಿವ್. ಪ್ರೊಕ್ರಾಸ್ಟಿನೇಷನ್ ಭಾಳ ಈಸಿಯಾಗಿ ಮಾಡ್ಬೋದು, ನಾಳೆ ಮಾಡೋಣ, ಮುಂದಿನ ಸಲ ಮಾಡೋಣ. ಅದೇ ಪ್ರಕಾರ ಈಗ ಒಂದು ಸಣ್ಣ ಎಕ್ಸಾಂಪಲ್, ನೀವು ಆ್ಯಕ್ಚುಲಿ ಉಪ್ಪಿಟ್ಟು ಈಗ ಅವರೊಂದು 100ನೇ ಸಲ ಮಾಡಿರ್ಬೋದು ಮನೆಯಲ್ಲಿ ಉಪ್ಪಿಟ್ಟನ್ನ, ಮನೆಯಲ್ಲಿ ಹೆಣ್ಮಕ್ಳೆಲ್ಲ. ಆದರೆ ಒಂದನೇ ಟೈಮ್ ಉಪ್ಪಿಟ್ಟನ್ನು ಟ್ರೈ ಮಾಡ್ದೇನೆ 100ನೇ ಟೈಮ್ ಉಪ್ಪಿಟ್ಟು ಸರಿಯಾಗಿ ಬರೋದಿಲ್ಲ. ಸೊ ಫಸ್ಟ್ ಉಪ್ಪಿಟ್ಟು ಏನು ಮಾಡಿರ್ತಾರೆ ಅದನ್ನು ಟ್ರೈ ಮಾಡಿರಬೇಕು. ಐಡಿಯಾ ಬಂದಾಗ ಅಯ್ಯೋ ಎಲ್ಲವೂ ಸರಿ ಹೋಗಲಿ ಆಮೇಲಿಂದ ಮಾಡ್ತೀನಿ ಎಲ್ಲ. ಐಡಿಯಾ ನಿಮಗೆ ಯೂನಿವರ್ಸ್ ಕೊಟ್ಟಿದೆ ಅಂದರೆ ದಾರಿನೂ ತೋರಿಸುತ್ತೆ. ಸೊ ಏನಕ್ಕೂ ತಡ ಮಾಡಬೇಡಿ. ಅಂದರೆ ಐಡಿಯಾ ಬಂದ ತಕ್ಷಣ ಇಟ್ಸ್ ಬೆಟರ್ ಟು ಎಕ್ಸಿಕ್ಯೂಟ್. ಈಗ ಸಾಕಷ್ಟು ಇಲ್ಲ, ಒಂದು 6-7 ವರ್ಷಗಳ ಮುಂಚೆ ಅನ್ಸುತ್ತೆ, ಮೂಲತಃ ಕೋಲ್ಕತ್ತಾ ಅವರು ಎಲ್ಲೋ ಬಾಂಬೆಲಿ ಒಂದು ರೈಲ್ವೆ ಸ್ಟೇಷನಲ್ಲಿ ಹಾಡ್ತಿದ್ದಂತ ಒಬ್ಬ ಆಕೆ ಪಾಪ ಭಿಕ್ಷೆ ಬೇಡ್ತಿದ್ರಂತೆ, ಹಾಡ್ತಿದ್ರಂತೆ. ರೋನು ಮೊಂಡಲ್ ಅಂತ ಅವ್ರ ಹೆಸರು, ತುಂಬಾ ಫೇಮಸ್ ಅವರು. ಅವರಿಗೆ ಸಲ್ಮಾನ್ ಖಾನ್ ಮನೆ ಕೊಡ್ಸಿದ್ರು, ರಾತ್ರಿ ತುಂಬಾ TV ಶೋಗಳಲ್ಲೆಲ್ಲ ಅವ್ರಿಗೆ ಚಾನ್ಸ್ ಕೊಟ್ರು. ಅದು ಯಾವುದೋ ಒಂದು ಫೇಮಸ್ ಸಾಂಗ್ ಅವ್ರದ್ದು ಆಯ್ತಾ, ಅದೇನೋ ತುಂಬಾ ಫೇಮಸ್ ಅದು ಹಾಡೋರ್ದು. ಹಿಮೇಶ್ ರೇಷಮಿಯಾ ಕೂಡ ಹಾಡ್ಸಿದ್ರು. ಯೂಟ್ಯೂಬ್ ಅಲ್ಲಿ ಇವತ್ತಿಗೂ ಅವ್ರು ಹಾಡ್ದಂತ ಹಾಡು ಹತ್ರ ಒಂದು 20-25 ಮಿಲಿಯನ್ ವ್ಯೂಸ್ ಹೋಗಿದೆ. ಅದು ಅಷ್ಟು ಫೇಮಸ್ ಆದಂತ ಸಿಂಗರ್ ರೋನು ಮಂಡಲ್ ಅಂತ. ಅವ್ರಿಗೆ ಹೆಸರು ಬಂತು, ಪಾಪ್ಯುಲಾರಿಟಿ ಬಂತು, ಅಂಡ್ ಒಂದು ಅಪಾರ್ಟ್ಮೆಂಟ್ ಕೂಡ, ಇಫ್ ಐಮ್ ನಾಟ್ ರಾಂಗ್, ಸಲ್ಮಾನ್ ಖಾನ್ ಅವರ ಒಂದು ಅಪಾರ್ಟ್ಮೆಂಟ್ ಕೂಡ ಕೊಡ್ಸಿದ್ರಂತ ಅವ್ರಿಗೆ. ಹೆಸರು, ಫೇಮು, ದುಡ್ಡು ಎಲ್ಲ ಬಂತು. ಏನೊಂದು 6 ತಿಂಗಳು, 1 ವರ್ಷ ಕೂಡ ಆಗ್ಲಿಲ್ಲ ಅನ್ಸುತ್ತೆ, ಎಲ್ಲ ಕಡೆ ಅಷ್ಟು ಹೆಸರು ಮಾಡಿದಂತವ್ರು ಆಲ್ ಆಫ್ ಸಡನ್ ಬೀದಿಗೆ ಬಂದ್ಬಿಟ್ರು, ಮನೆ ಮಾರ್ಕೊಂಡ್ರು, ಹೆಸರು ಹೋಯ್ತು. ಅವ್ರು 1 ವರ್ಷದಲ್ಲಿ ಜನ ಗುರ್ಸಕ್ ಶುರು ಮಾಡಿದಂಥವ್ರು
ಜನ ಮರೆಯಕ್ಕೆ ಶುರು ಮಾಡಿದ್ರು. ಇವರು ಮತ್ತೆ ಇವರು ಬೆಗ್ಗಿಂಗ್ ಕೂಡ ಶುರು ಮಾಡ್ಕೊಂಡ್ರು. ಹ್ಮ್ ಯಾಕೆ ಸಡನ್ ಆಗಿ ಅಷ್ಟು ಸಕ್ಸಸ್ ಕಂಡಂತವ್ರು ಆ ಡೌನ್ಫಾಲ್ ಯಾಕಾಗತ್ತೆ ಕೆಲವ್ರಿಗೆ? ನಾನು ನಿಮ್ಗೊಂದು, ಇದು ಬಹಳಷ್ಟು ಜನ ನನ್ನ ಕೇಳುವಂಥ ಪ್ರಶ್ನೆನೂ ಹೌದು. ನಾನು ನಿಮ್ಗೊಂದು ವಿಚಿತ್ರವಾದ ಕತೆ ಹೇಳ್ತೀನಿ ಕೇಳಿ. ಅಂದ್ರೆ ಒಂದು ಇನ್ಸಿಡೆಂಟ್. ಒಬ್ಬ ಫೇಮಸ್ ಸೈಂಟಿಸ್ಟು ಅವರೊಂದು ಲಿಕ್ವಿಡನ್ನು ಕಂಡುಹಿಡಿತಾರೆ. ಹ್ಮ್. ಆ ಯಾವ ಥರ ಲಿಕ್ವಿಡ್ ಅಂತ ಹೇಳಿದ್ರೆ, ಆ ಲಿಕ್ವಿಡ್ನ ಯಾವುದಕ್ಕಾದ್ರೂ ಹಾಕಿ ಅದೆಲ್ಲ ಮೆಲ್ಟ್ ಆಗೋಗುತ್ತೆ. ಆ ಥರದೊಂದು ಭಯಂಕರ ಬ್ಯೂಟಿಫುಲ್ ಲಿಕ್ವಿಡ್ ಅನ್ನೋದನ್ನ ಕಂಡುಹಿಡಿತಾರೆ. ಒಂದ್ ಲಿಕ್ವಿಡ್ ಲಿಕ್ವಿಡ್ ಏನಕ್ಕೆ ಕೆಮಿಕಲ್ ಹಾಕಿದ್ರು ಕರ್ಗೋಗ್ಬಿಡುತ್ತೆ. ಆ ಥರ ಒಂದು ಲಿಕ್ವಿಡ್ ಕಂಡುಹಿಡಿತಾರೆ. ಅವ್ರಿಗೊಂದು ಬ್ರೇಕ್ ತಿರೋದು, ಅದು ಗೋಲ್ಡು, ಗ್ಲಾಸು, ವುಡ್ಡು, ಏನು ಕಾರ ಹಾಕಿಡಿ ಕರ್ಗೋಗ್ಬಿಡುತ್ತೆ. ಅವತ್ತು ರಾತ್ರಿ ಅವ್ರಿಗೆ ನಿದ್ದೆನೇ ಬರೋದಿಲ್ಲ. ಯಾಕೆ? ಅಂದ್ರೆ ಅವ್ರು ಕಂಡಿಡ್ದಂತ ಲಿಕ್ವಿಡ್ ಅವ್ರದ್ದು ಏನಕ್ಕೆ ಹಾಕಿದ್ರು ಕರ್ಗೋಗುತ್ತೆ ಅಲ್ವಾ? ಅಂತ ಬ್ರೇಕ್ ಥ್ರೂ ಅವ್ರಿಗದು. ಅಂದ್ರೂ ಅವ್ರಿಗೆ ನಿದ್ದೆ ಬರೋದಿಲ್ಲ. ಯಾಕೆ ಗೊತ್ತಾ? ಯಾಕಂದರೆ ಅದನ್ನ ಎಲ್ಲಿ ಸ್ಟೋರ್ ಮಾಡಿಡಬೇಕು ಅಂತ. ಓ ಎಲ್ಲಿಟ್ರು ಕರ್ಗೋಗತ್ತೆ ಅಂತ. ಅಂದರೆ ಓ, ಯಾವುದೇ ವೆಸಲ್, ಅಂದರೆ ಯಾವುದೇ ಕಂಟೈನರ್ಗೆ ಹಾಕಿದ್ರೂ ಅದು ಕರ್ಗೋಗಿರುತ್ತೆ ಅಲ್ವಾ? ಯಾಕಂತ ಹೇಳಿದ್ರೆ ನಮ್ಮ ಲೈಫಲ್ಲೂ ಅಷ್ಟೇನೆ ತುಂಬ ಟೈಮು ನಮ್ಮ ಲೈಫಲ್ಲಿ ಬರುವಂಥ ಬ್ಲೆಸ್ಸಿಂಗ್ಸ್ಗಳಾಗಿರಲಿ, ಆಪರ್ಚುನಿಟೀಸ್ಗಳಾಗಿರಲಿ, ಇವೆಲ್ಲನೂ ಯೂನಿವರ್ಸ್ ಕೊಡುತ್ತೆ, ಅಂದರೆ ಭಗವಂತ ಕೊಡ್ತಾನೆ. ಆದರೆ ಕೊಟ್ಟಂಥ ಸಂದರ್ಭದಲ್ಲಿ ಅದನ್ನು ಉಳಿಸ್ಕೊಳ್ಳುವಂಥ ಯೋಗ್ಯತೆ, ಅದನ್ನು ಬೆಳೆಸ್ಕೊಳ್ಳುವಂಥ ಅರ್ಹತೆ ನಮಗಿದೆಯಾ ಇಲ್ವಾ ಅನ್ನೋದ್ರ ಮೇಲೆ ನಾವು ಅದೇ ಸ್ಥಾನದಲ್ಲಿ ಉಳ್ಕೊಳ್ತೀವ ಅಥವಾ ಆ ಸ್ಥಾನದಿಂದ ಕೆಳಗಡೆ ಇಳಿತೀವ ಅನ್ನುವಂಥದ್ದು ನಿರ್ಧಾರ ಆಗ್ತಾ ಇರುತ್ತೆ. ಸೊ ನಾನು ನಿಮಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಬಟ್ ಇದು ಯಾರನ್ನೂ ಪರ್ಸ್ನಲಾಗಿ ಟಾರ್ಗೆಟ್ ಮಾಡಬೇಕಂತಲ್ಲ. ಬಟ್ ನಾನು ತುಂಬ ಗೌರವಿಸುವಂಥ ಒಬ್ಬ ವ್ಯಕ್ತಿ, ಒಬ್ಬ ನಾರ್ತ್ ಇಂಡಿಯನ್ ಫೇಮಸ್ ಯೂಟ್ಯೂಬ್ ಕಾಂಟೆಂಟ್ ಕ್ರಿಯೇಟರ್, ಒಬ್ಬ ಪಾಡ್ಕಾಸ್ಟರ್ ಆ್ಯಂಡ್ ಅಮೇಝಿಂಗ್ ಪರ್ಸನ್. ಸೊ ಅವ್ರು ಇಡೀ ಜನ್ಮ ಪೂರ್ತಿ ಅವರು ಭಾಳಷ್ಟು ಎಫರ್ಟ್ಸ್ಗಳನ್ನು ಹಾಕಿ ಮೇಲೆ ಬಂದಿದ್ದವರು. ಸೊ ಎಲ್ಲನೂ ಅಂದರೆ ಅವ್ರಿಗೆ ತುಂಬ ನೇಮ್ ಅಂತ ಹೇಳಿದ್ರೆ ಇಡೀ ಮನೆಗೂ ಅವ್ರ ನೇಮ್ಗಳು ಗೊತ್ತಿರುವಂಥ ವ್ಯಕ್ತಿ. ಎಲ್ಲನೂ ಚೆನ್ನಾಗಿರುತ್ತೆ. ಒಬ್ಬ ಸೊ ತುಂಬ ಅವ್ರ ಪಾಡ್ಕಾಸ್ಟ್ ಅಂತೂ ಎಲ್ಲರೂ ಜನಗಳು ತುಂಬ ಇಷ್ಟಪಡ್ತಾ ಇರ್ತಾರೆ. ಅಂಥ ಸಿಚುವೇಶನಲ್ಲಿ ರಾತ್ರೋರಾತ್ರಿ ಎಲ್ಲನೂ ಚೇಂಜ್ ಆಗೋಗುತ್ತೆ. ಅವರೊಂದು ಫೋರಮಲ್ಲಿ ಒಂದೇ ಒಂದು ರಾಂಗ್ ಸ್ಟೇಟ್ಮೆಂಟ್ ಮಾಡ್ತಾರೆ. ಆ ರಾಂಗ್ ಸ್ಟೇಟ್ಮೆಂಟಿಂದ ರಾತ್ರೋರಾತ್ರಿ ಅವರ ನೇಮು ಫೇಮು ಎಲ್ಲ ಉಲ್ಟಾ ಹೊಡೆಯೋಕ್ಕೆ ಸ್ಟಾರ್ಟ್ ಆಗೋಗುತ್ತೆ ಒಂದೇ ರಾತ್ರಿನಲ್ಲಿ. ಸೊ ಅದು ಯಾರು ಅಂದರೆ ನಿಮ್ಗೆ ಅರ್ಥ ಆಗಿದ್ರೆ ಸೊ ಯಾರಂತ ಗೊತ್ತಿರುತ್ತೆ. ಬಿಕಾಸ್ ಪರ್ಸ್ನಲಿ ವಿ ಶುಡ್ ನಾಟ್ ಸೇ ದೆಮ್. ಯಾಕೆ ಆ ಥರ ಆಗುತ್ತೆ? ಬಿಕಾಸ್ ಒಬ್ಬ ಮನುಷ್ಯ ಅಷ್ಟೊಂದೆಲ್ಲ ನೇಮು ಫೇಮು ಎಲ್ಲ ಮಾಡಿ ಆದ ನಂತರನೂ ಆಲ್ ಆಫ್ ಎ ಸಡನ್ ಯಾಕೆ ಹೋಗ್ತಾರೆ ಅಂತ ಹೇಳಿದ್ರೆ, ಎಲ್ಲರೂ ಯೂನಿವರ್ಸ್ನ ಏನಂತ ಪ್ರೇ ಮಾಡ್ತಾರೆ ಗೊತ್ತಾ? ಯೂನಿವರ್ಸ್ನ ಅವರೆಲ್ಲ ಟ್ರೀಟ್ ಮಾಡೋದು ATM ಮಷಿನ್ ಥರ. ಅಂದರೆ ನನಗೆ ಅದನ್ನು ಕೊಡು, ಇದನ್ನು ಕೊಡು, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಪ್ರೇ ಮಾಡ್ತಿರ್ತಾರೆ. ಆದರೆ ನೀವು ಅದನ್ನೆಲ್ಲ ಪ್ರೇ ಮಾಡೋದ್ರ ಜೊತೆಗೆ ಅದನ್ನು ಉಳಿಸ್ಕೊಳ್ಳುವಂಥ ಯೋಗ್ಯತೆನೂ ಕೊಡುವಂಥ ಪ್ರೇ ಮಾಡಬೇಕು. ಅದ್ರ ಜೊತೆಗೆ ನಾವು ಇರುವಂಥ ಅರ್ಹತೆನೂ ನಾವು ಬೆಳೆಸ್ಕೊಳ್ಬೇಕಾಗಿರುತ್ತೆ. ಹಾಗಾಗಿ ನಾನು ಹೇಳುವಂಥದ್ದನ್ನು ತುಂಬ ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಯಾವ ಮನುಷ್ಯ ಪ್ರಿಪೇರ್ ಆಗಿರಲ್ಲ, ಅವನ ಕೈಗೆ ಬರುವಂಥ ಆಶೀರ್ವಾದ ಅಲ್ಲ, ಅದು ಶಾಪ. ಅರ್ಥಾತ್ ಒಬ್ಬ ಮನುಷ್ಯ ಈಗ ಫಾರ್ ಎಕ್ಸಾಂಪಲ್ ಅವನಿಗೆ ಬ್ಲೆಸ್ಸಿಂಗ್ಸ್ಗಳು ಆಯಿತು, ಅವನಿಗೆ ನೇಮು ಫೇಮು, ದುಡ್ಡು, ಜನಗಳ ಬೆಂಬಲ ಎಲ್ಲವೂ ಬಂದಿರುತ್ತೆ ಅಂತ ಇಟ್ಕೊಳ್ಳಿ. ಅದೆಲ್ಲ ಯೂನಿವರ್ಸ್ ಬ್ಲೆಸ್ಸಿಂಗ್ಸಿಂದಲೇ ಬಂದಿರುತ್ತೆ. ಆದರೆ ಅವನದಕ್ಕೆ ಕಂಟೈನರ್ ಅಂತ ಹೇಳಿದ್ನಲ್ಲ, ಆ ಕಂಟೈನರ್ನ ಫಸ್ಟು ಸೈಂಟಿಸ್ಟ್ ಪ್ರಿಪೇರ್ ಮಾಡ್ಕೋಬೇಕಾಗಿತ್ತಲ್ವ. ಆ ಕಂಟೈನರ್ನೇ ಪ್ರಿಪೇರ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಅವನು ರಾತ್ರೋರಾತ್ರಿ ಎಲ್ಲನೂ ಕಳ್ಕೊಂಡ್ಬಿಡ್ತಾನೆ. ಸೊ ಮೇಲ್ಗಡೆ ಹೋಗಿ ಕೂತ್ಕೊಳ್ಳೋದಷ್ಟೇ ಅಲ್ಲ, ತಾನು ಕೆಳಗಡೆ ಬೀಳಬಾರ್ದು ಅಂತ ಹೇಳಿದ್ರೆ ಅಲ್ಲೇ ಉಳ್ಕೊಳ್ಳುವಂಥ ಅರ್ಹತೆನೂ ಬೆಳೆಸ್ಕೋಬೇಕಾಗಿರುತ್ತೆ. ಸೊ ದಿಸ್ ವಾಟ್ ಸೊ ಐ ಬೀನ್ ಕೀಪ್ ಆನ್ ಟೆಲಿಂಗ್ ಟು ಪೀಪಲ್. ಸೊ ನೀವು ಎಲ್ಲವನ್ನ ಪ್ರೇ ಮಾಡ್ತೀರಾ, ಇಟ್ಸ್ ಅಬ್ಸಲ್ಯೂಟ್ಲಿ ಬ್ಯೂಟಿಫುಲ್, ಐ ಲವ್ ಇಟ್. ಆದರೆ ಅಟ್ ದ ಸೇಮ್ ಟೈಮ್ ನೀವು ಪ್ರೇ ಮಾಡೋದ್ರ ಜೊತೆಗೆ ಆರ್ ಯು ಆಲ್ಸೋ ಪ್ರೇಯಿಂಗ್ ಅಥವಾ ಆರ್ ಯು ಆಲ್ಸೋ ಡೆವಲಪಿಂಗ್ ದಟ್ ಆ್ಯಟಿಟ್ಯೂಡ್ ಅಥವಾ ಎಬಿಲಿಟಿ, ಅದನ್ನು ರೀಟೈನ್ ಮಾಡ್ಕೊಳ್ಳುವಂಥ ಎಬಿಲಿಟಿ ಡೆವಲಪ್ ಮಾಡ್ಕೋತಾ ಇದ್ದೀರಾ? ಅದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ತುಂಬ ಸಿಚುವೇಶನ್ಸ್ಗಳಲ್ಲಿ ನೀವು ಯಾರನ್ನಾರು ಬೇಕಾದ್ರೆ ಅಬ್ಸರ್ವ್ ಮಾಡಿ, ಸಾಕಷ್ಟು ಫಾಸ್ಟಾಗಿ ಮೇಲೋದವರು ರಪ್ ಅಂತ ಕೆಳಗಡೆ ಬಿದ್ದಿರ್ತಾರೆ. ಅದಕ್ಕೆ ರೀಸನ್ ಇಷ್ಟೇನೆ, ಮೇಲ್ಗಡೆ ಕರ್ಕೊಂಡು ಹೋಗಿದ್ದ ಎನರ್ಜಿ ಅಲ್ಲೇ ನಿಮ್ಮನ್ನು ಇರಿಸ್ಬೇಕು ಅಂದರೆ ನಿಮ್ಮಿಂದನೂ ಸ್ವಲ್ಪ ಎಕ್ಸ್ಪೆಕ್ಟೇಷನನ್ನು ಮಾಡುತ್ತೆ. ಯಾವಾಗ ಆ ಎಬಿಲಿಟಿ ಒಳಗಡೆಯಿಂದ ಡೆವಲಪ್ ಆಗೋದಿಲ್ಲ, ಈಸಿಯಾಗಿ ಕೊಲ್ಯಾಪ್ಸ್ ಆಗೋಗ್ತಾರೋ. ಸೊ ಹಾಗಿದ್ರೆ ಯಾರಾದರೂ ಈಗ ಸಕ್ಸಸ್ ಸಿಗ್ತಿದೆ, ಹೆಸರು ಸಿಗ್ತಿದೆ, ಹಣ ಬರ್ತಿದೆ, ಬೆಳೀತಾ ಇದ್ದಾರೆ ಅಂತ ಅನ್ಕೊಂಡ್ರೆ ಸೊ ಹೇಗಿರ್ಬೇಕು ಅವರು? ದ ವೆರಿ ಫಸ್ಟ್ ಥಿಂಗ್, ನೀವು
ಎಷ್ಟು ಫೀಟ್ ಇದ್ದೀರಿ? ಸುಮಾರು ಒಂದು 6 ಫೀಟ್ ಇದ್ದೀರಾ ಅಂತ ಇಟ್ಕೊಳ್ಳಿ. 6'2". 6.2 ಇದ್ದೀರಾ ಅಂತ ಇಟ್ಕೊಳ್ಳಿ. ನಾವು ಎಷ್ಟು ಉದ್ದ ಇದ್ದೀವಿ ಅಷ್ಟೇ ಭೂಮಿ ಕೆಳಗಡೆನೇ ಇರಬೇಕು. ಆವಾಗ ಮಾತ್ರ ಅವನು ಸಸ್ಟೈನ್ ಆಗ್ತಾನೆ. ಯಾಕಂದರೆ ಅಷ್ಟು ಉದ್ದದವನು ಕೆಳಗಡೆ ಇಲ್ಲ. ಅರ್ಥ ಏನಂದರೆ ಅವನು ಎಲ್ಲವನ್ನ ಬಂದ ತಕ್ಷಣ ಅಹಂಕಾರ ತಲೆಗತ್ತಿದ್ರೆ, ಆ್ಯಟಿಟ್ಯೂಡ್ ತಲೆಗತ್ತಿದ್ರೆ, ನಾನೇ ಎಲ್ಲ ಮಾಡಿದ್ದು ಅಂತ ತಲೆಗತ್ತಿದ್ರೆ, ನನ್ನ ಬಿಟ್ಟರೆ ಯಾರಿಲ್ಲ ಅಂತ ತಲೆಗತ್ತಿದ್ರೆ ಬಹಳ ಈಸಿಯಾಗಿ ಕೊಲ್ಯಾಪ್ಸ್ ಆಗೋಗ್ಬಿಡುತ್ತೆ. ಅವ್ರ ಗುಣಿನ ಅವರೇ ತೋಡ್ಕೊಂಡಂಗೆ. 100%. ಸೊ ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಾ? ಲಾಟ್ ಆಫ್ ಟೈಮ್ಸ್ ಈವನ್ ಐ ಹ್ಯಾವ್ ಅಬ್ಸರ್ವ್ಡ್, ತುಂಬ ಜನಗಳು ನೀವು ನೋಡಿ, ಅವರು ಒಂದಷ್ಟು ಎಫರ್ಟ್, ಪಾಪ ಅವ್ರು ಎಫರ್ಟ್ ಹಾಕಿರ್ತಾರೆ, ಎಫರ್ಟ್ ಹಾಕಿರಲ್ಲ ನಾನು ಹೇಳಲ್ಲ, ಎಫರ್ಟ್ ಹಾಕಿನೇ ಮೇಲೆ ಹೋಗ್ತಾರೆ ಅವರು. ಯಾರೆಲ್ಲ ಮೇಲ್ಗಡೆ ಇದ್ದಾರಲ್ಲ ಅವರು ಬೀಳ್ತಾರಲ್ಲ, ಅಂದರೆ ಬರುತ್ತೆ ಚಕ್ರ ಕೆಳಗಡೆ ಬರುತ್ತೆ, ಆದರೆ ಅದು ಎಷ್ಟು ಫೋರ್ಸಲ್ಲಿ ಬರುತ್ತೆ ಅನ್ನೋದು ಅವರ ಇಂಟರ್ನಲ್ ವ್ಯಾಲ್ಯೂಸ್ಗಳ ಮೇಲೆ ಡಿಪೆಂಡ್ ಆಗಿರುತ್ತದು. ಅಂದರೆ ಒಳಗಡೆ ಎಷ್ಟು ಸ್ಟಫ್ ಇದೆ ಅದರ ಹಿಡಿದು ಇಟ್ಕೊಳ್ಳುವಂಥದ್ದು ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಇರುತ್ತೆ. ಹಾಗಾಗಿ ಹೇಗೆ ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಾಗುತ್ತೆ, ನನ್ನ ಪ್ರೈಮ್ ಟೈಮ್ ಇದು ನನ್ನ ಲೈಫಲ್ಲಿ ಅಂತೇಳಿ. ಅಂದರೆ ಪ್ರತಿಯೊಬ್ಬ ಮನುಷ್ಯಗೊಂದು ಪ್ರೈಮ್ ಟೈಮ್ ಬರುತ್ತೆ. ಈಗ ನೀವು ತುಂಬ ಮೇಲ್ಗಡೆ ಇದ್ದೀರಾ, ಸೊ ಅದು ಕೆಳಗಡೆ ಬರಬಾರ್ದು ಅಂತ ಹೇಳಿದ್ರೆ, ಅದು ಬರಬಾರ್ದು ಅನ್ನುವಂಥ ರೀತಿಯಲ್ಲಿ ಇರುವಂಥ ಆ್ಯಟಿಟ್ಯೂಡ್ಸ್ಗಳು, ಆ್ಯಕ್ಟಿವಿಟೀಸ್ಗಳು, ಅದಕ್ಕೆ ಸಂಬಂಧಪಟ್ಟಂಥ ಸ್ಪಿರಿಚುವಲ್ ಕ್ವಾಲಿಟೀಸ್ಗಳು, ಅದನ್ನು ಬೆಳೆಸ್ಕೊಳ್ಳುವಂಥದ್ದು ತುಂಬ ಇಂಪಾರ್ಟೆಂಟ್. ಚಿಕ್ಕ ವಯಸ್ಸಲ್ಲಿ ನಮ್ಮಮ್ಮ ಒಂದಷ್ಟು ಒಬ್ಬರನ್ನು ತೋರಿಸಿ ಹೇಳಿದ್ದು ಜ್ಞಾಪಕ ನಮಗೆ. ಗಂಡ ಹೆಂಡತಿ ಅವರಿಗೊಟ್ಟು 5 ಜನ ಹೆಣ್ಮಕ್ಳು, ಒಬ್ಬ ಮಗ, ಕೊನೆಯವನ್ ಮಗ ಆಯ್ತಿತ್ತು. ಅವ್ರ ಫ್ಯಾಮಿಲಿನ ಹೇಳಿ ಅಮ್ಮ ಎಕ್ಸಾಂಪಲ್ ಕೊಡ್ತಿದ್ರು. ಯಾಕಂದ್ರೆ ಅವ್ರ ಹೆಣ್ಮಕ್ಳೆಲ್ಲ ಬೇರೆ ಮನೆ ಕೆಲಸಗಳಿಗೆಲ್ಲ ಹೋಗಿ ಶುರು ಆಗಿದ್ರಂತೆ. ಒಂದು ಕಾಲದಲ್ಲಿ ತುಂಬಾ ಚೆನ್ನಾಗಿ ಬದುಕ್ತಂತ ಫ್ಯಾಮಿಲಿ ಅದು. ಅವರ ಮನೆಯ ಲೇಡಿ ಯಾರಿದ್ರು ಅವ್ರು ಅವಾಗ್ಲೇನೆ ಚಿಕ್ಕ ವಯಸ್ಸಲ್ಲೇ, ಅಂದ್ರೆ ಅಮ್ಮ ಚಿಕ್ಕ ವಯಸ್ಸಿಂದ ನೋಡಿದ್ರಂತ ಅವ್ರನ್ನ, ಅಂಬಾಸಿಡರ್ ಕಾರಲ್ಲಿ ಅದೊಂದು ಶಾಲು ಹಾಕೊಂಡು ಅವರು ಪಾರ್ಲರ್ಗೆ ಹೋಗ್ತಿದ್ರಂತೆ. ಅಂತ ಲಕ್ಸುರಿ ಲೈಫ್ನ ನೋಡಿದಂಥವ್ರು. ಕೊನೆಗೆ ಪಾಪ ಅವ್ರ ಮಕ್ಕಳೆಲ್ಲ ಮನೆ ಕೆಲ್ಸಕ್ಕೆ ಹೋಗಂಗಾಯ್ತು. ಅಂದ್ರೆ ಅವ್ರ ಡೌನ್ಫಾಲ್ ತುಂಬಾ ಬೇಗನೆ ಆಯ್ತು, ತುಂಬಾ ಬೇಗನೆ ಆಗೋಯ್ತು. ಆ ಸಕ್ಸಸ್ ಕೂಡ ಜಾಸ್ತಿ ದಿನ ಉಳಿಲಿಲ್ಲ. ಸೊ ನೀವು ಹೇಳ್ದಂಗೆ ಎಷ್ಟೋ ಜನಕ್ಕೆ ಹಣ ಸೇರಿದಾಗ, ಹೆಸರು ಸೇರಿದಾಗ ಸಮಾಜಕ್ಕೆ ಏನಾದರೂ ಕೊಡಬೇಕು ಅಂತ ಕೂಡ ಯೋಚನೆ ಮಾಡಲ್ಲ. ಸೊ ದಟ್ಸ್ ದ ಪ್ರಾಬ್ಲಮ್ ಏನೋ. ಸೊ ನಾ ಹೇಳೋದು, ಎಲ್ಲವನ್ನ ಅವರೇ ಅನುಭವಿಸಬೇಕು ಅಂತ ಯಾವಾಗ ನಿರ್ಧಾರ ಮಾಡ್ತಾರಲ್ಲ, ದೆನ್ ಎವ್ರಿಥಿಂಗ್ ಕೊಲ್ಯಾಪ್ಸಸ್. ಸೊ ಯಾವಾಗ ಇದಕ್ಕೆ ಒಂದು ಸಣ್ಣದೊಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ ಕೇಳಿ. ಯಾವುದೇ ಒಬ್ಬ ಮನುಷ್ಯ ಆಗಿರಲಿ, ಅವನ ಲೈಫಲ್ಲಿ ಮೇಲ್ ಬರೋಕ್ಕೆ ಭಗವಂತ ಅವಕಾಶ ಕೊಡ್ತಾನೆ ಸರ್, ಇದೇ ಸತ್ಯ. ಬಂದೇ ಬರ್ತಾನೆ, ಅವ್ನ ಮೇಲೆ ಬಂದೇ ಬರ್ತಾನೆ, ಯಾವಾಗಲೂ ಡೌನ್ಫಾಲಲ್ಲೇ ಇರೋದಿಲ್ಲ. ಹಾಗಾಗಿ ಲಕ್ಷ್ಮಿ ಕೊಟ್ಟು ನೋಡ್ತಾಳೆ, ಕಿತ್ಕೊಂಡು ನೋಡ್ತಾಳೆ, ಎರಡೂ ಟೈಮ್ ನೋಡ್ತಾಳೆ ಅವಳು. ಸೊ ಸೇಮ್ ವೇ ನಿಮ್ಗೆ ಕೊಟ್ಟಾಗ ನೀವು ಹೆಂಗಿರ್ತೀರಿ ಅಂದರೆ, ಯಾವ ಮನುಷ್ಯ ದುಡ್ಡು ಬಂದಾಗ ಅಹಂಕಾರ, ಆ್ಯಟಿಟ್ಯೂಡು, ಅನ್ನೆಸೆಸರಿ ಥಿಂಗ್ಸು, ಅನ್ಎಥಿಕಲ್ ಥಿಂಗ್ಸ್ಗಳಿಗೆ ಆಗ್ತಾರೆ, ಬೇಗ ಅವರ ವ್ಯಾಲ್ಯೂಸ್ ಹೇಳಿದ್ನಲ್ಲ ಕೆಳಗಡೆ, ಅವರಷ್ಟು ಕೆಳಗಡೆ ಇರಬೇಕಂತೇಳಿ, ಅದು ಫಾಸ್ಟಾಗಿ ಕೊಲ್ಯಾಪ್ಸ್ ಆಗೋಗುತ್ತೆ. ಸೊ ಯಾವಾಗ ಅವರು ಆ ವ್ಯಾಲ್ಯೂಸ್ಗಳನ್ನು ಡೆವಲಪ್ ಮಾಡ್ಕೊಳ್ತಾರೆ, ಅದನ್ನು ಸ್ಟ್ರಾಂಗ್ ಮಾಡ್ಕೊಳ್ತಾರೆ, ಅವರು ಫಾಸ್ಟಾಗಿ ಕೆಳಗಡೆ ಬೀಳೋದಿಲ್ಲ.